ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಜಶ್ಮೆ ಈದ್ ಮಿಲಾದುನ್ ನಬಿ ಅಂತ ಇದು ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಸರ್. ಈ ದಿನ ಅವರಿಗೆ ಒಂದು ಸ್ವಲ್ಪ ಹಣ್ಣು ಹಂಪಲು ವಿತರಣೆ ಮತ್ತು ಅವರಿಗೆಲ್ಲ ಒಂದು ಬಟ್ಟೆ ವ್ಯವಸ್ಥೆ, ಆನಂತರ ಒಂದು ಸ್ವಲ್ಪ ಅಕ್ಕಿ ದವಸಧಾನ್ಯ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದ್ದೀವಿ ಸರ್. ಇದು ನಮ್ಮದು ಫೈಜಾನೆ ಗೌಸೋ ಖಾಜಾ ರಜಾ ಅಂತ ಒಂದು ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಸತತವಾಗಿ 2013ರಿಂದನೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಈ ಹಿಂದೆ ನಮ್ಮ ಟ್ರಸ್ಟಿನ ಉದ್ದೇಶ ಏನಾಗಿದೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಏನು ತೊಂದರೆ ಇದೆ, ಅದನ್ನು 2013ರಿಂದನೂ ಈ ಸಮಿತಿ ಮಾಡ್ಕೊಂಡು ಬಂದಿದ್ದೀವಿ ನಾವು. ನಂತರದಲ್ಲಿ ಈಗ ಹೊಸ ಆದ ಕಾರಣ ನಮಗೆ ಗೊತ್ತಾಗದೇ ಇರಲಿಲ್ಲ. ನಮಗೆ ಯಾವಾಗ ಗೊತ್ತಾಯ್ತು, ಸತತವಾಗಿ ಒಂದು 2-3 ವರ್ಷದಿಂದ ಇಲ್ಲೂ ಬರ್ತಾ ಇದ್ದೀವಿ, ಮತ್ತು ಬುದ್ಧಿಮಂದ ಮಕ್ಕಳ ಶಾಲೆಗೂ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು. ಆಮೇಲೆ ಒಂದು 2-3 ವರ್ಷದಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಈ ವರ್ಷ ನಮಗೆ ಸ್ವಲ್ಪ ಅನ್ಯ ಕಾರಣದಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಮುಂದಿನ ದಿನದಾಗ ಅಲ್ಲಿಗೂ ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಸರ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಶಾಂತಿಯ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಸದಾ ಬಾಂಧವರು, ಎಲ್ಲ ಸಮಸ್ತ ಭಾರತೀಯರು ಎಲ್ಲರ ಸೇರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅಂತಂದು ಶಾಂತಿಯುತವಾಗಿ ಎಲ್ಲರೂ ಹೊಂದಾಣಿಕೆಯಿಂದ ಹೋಗಬೇಕು, ಎಲ್ಲ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಎಲ್ಲರೂ ಸೇರಿಕೊಂಡು ಅಣ್ಣ ತಮ್ಮಂದಿರಾಗಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಇದೇ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.